ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. गंगा माता की गौ माता की भारतीय किसान संघ के बेके बेकु बेके बेकु भारत माता की बेके बेकु ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬೇಕೇ ಬೇಕು ನೀರಬೇಕು ಬೇಕೇ ಬೇಕು ನೀರಬೇಕು ಯಾತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಬೇಕೇ ಬೇಕು ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು भारत माता की जय गौ माता की जय ಇಂಡಿ ತಾಲೂಕು ಇಂಡಿ ಎಷ್ಟಿದಾಗ ಇವರು ಎಡಿಸಿ ಅವರು ಇಟ್ಕೊಂಡೇ ಇರ್ತಾರೆ. ಸಮಸ್ಯೆ ಇದೆ. ಇಂಡಿ, ಚಟ್ಟಣ ಮತ್ತು ವಿಜಯಪುರ ಉತ್ತರ ಭಾಗದ ರೈತರು ಏನು ಇಲ್ಲಿ ಬಂದು ಸೇರಿದೀವಿ. ನಮಗೆ ನೀರಿನ ಭಯಂಕರ ಸಮಸ್ಯೆ ಅದ, ಕುಡಿಯುವ ನೀರಿಂದು. ಮತ್ತು ಎಲ್ಲ ಬೆಳೆಗಳು ಒಣಗಲಿಗತ್ಯಾವ, ದನಕರುಗಳಿಗೆ ಮೇವಿಲ್ಲ. ಅದರ ಕಾಲಾಗಿ ನಾವು ಇವತ್ತು DC ಅವರಿಗೆ ಒಂದು ಮನವಿ ಕೊಟ್ಟು ಇದು ಮೇಲಿನ ಸರ್ಕಾರಕ್ಕೆ ಶೀಘ್ರವಾಗಿ ಚುರುಕು ಮುಟ್ಟುವಂಗ, ಅಂದ್ರೆ ಅಲ್ಲಿ ಪರಿಸ್ಥಿತಿ ಏನದ ತಾವು ಸರ್ಕಾರದ ಗಮನ ಸೆಳೆದು ಶೀಘ್ರವಾಗಿ ಎಲ್ಲರಿಗೂ ನೀರು ಒದಗಿಸುವಂಥ ಕೆಲಸ. ಕೆರೆ ನೀರು ತುಂಬುವುದಿರ್ಬೋದು, ರೇವಣ ಸಿದ್ದೇಶ್ವರ ಏತ ನೀರಾವರಿ 2-3ನೇ ಹಂತದ ಟೆಂಡರ್ ಮಾಡುವುದಿರ್ಬೋದು. ಆ ನಂತರ ಎಲ್ಲ ಕೆರೆಗಳ ನೀರು ತುಂಬುದು, ಅದರಂತೆ ಇಂಡಿ ಮತ್ತು ಚಟ್ಟಣದ 19 ಕೆರೆ ಏನು ತುಂಬೋದದ. ಈಗ ಅದು ಟೆಂಡರ್ ಕೊಟ್ಟಾರ, ಟೆಂಡರ್ ಕೊಟ್ಟು 280 ಕೋಟಿ ತನಕ ಆಗಿ ಬರೀ 10 ಕೋಟಿ ಅವ್ರಿಗೆ ಬಿಡುಗಡೆ ಮಾಡ್ಯಾರ. ವರ್ಕರಿ ಅವ್ರು 100 ಕೋಟಿ ತನಕ ಕೆಲಸ ಮಾಡ್ಯಾರ. ಮುಂದೆ ಪೂರ್ಣ ಮುಗಿಸಿ ಸದ್ಯ ನೀರು ಹರಿಸ್ಬೇಕಂದ್ರೆ ಅವ್ರು ತಯಾರಾದಾರ, ಖರೆ ದುಡ್ಡಿಲ್ಲ. ಹ್ಯಾಂಗ ಮಾಡ್ಲ ತಾವು ಕೈ ಚೆಲ್ಲಿ ಕೂತಾನ. ನಾವಂದೇವು ನಾವು ಸರ್ಕಾರಕ್ಕೆ ಏನ್ರಿ ಒತ್ತಡ ಮಾಡಿ ಅದನ್ನು ಮಾಡ್ಸೋನು. ಒಟ್ಟು ನಮಗೆ ಈ ತಿಂಗಳದೊಳಗೆ ನೀರು ಹರಿಸೋಂಗೆ ವ್ಯವಸ್ಥೆ ಮಾಡ್ರಪ್ಪ ಅಂತ ಹೇಳಿ ಅಂದುಕೊಳ್ಳೇನೆ. ಅವ್ರು ಯಾಕೊಲ್ಲಾಗ ಒಂದು 50 ಕೋಟಿ ಬಿಡುಗಡೆ ಮಾಡಿಸ್ರಿ, ನಾ ಈ ತಿಂಗಳದೊಳಗೆ ನೀರು ಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಕೈತಿ ಅನ್ನುವಂಥ ಮಾತಿತ್ತು. ಅದೇ ಪ್ರಕಾರ ನಾವು DC ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಕೂಡ ಗಮನ ಸೆಳೆಯಲಿಕ್ಕೆ ಜಿಲ್ಲಾಧಿಕಾರಿಗಳ ಥ್ರೂನೇ ಅವ್ರಿಗೆ ಕಳಿಸ್ಬೇಕು. ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೀವಿ. ಅವ್ರು ಇವತ್ತು ಬರೋದು ಕ್ಯಾನ್ಸಲ್ ಆಗೈತೆ. ಅದರ ಕಾಲಾಗ ಅವ್ರಿಗೆ ಭೇಟಿ ಆಗೋದಿಲ್ಲ. ಅದಕ್ಕೆ ನಿರ್ವಹಣೆ ನಾವು DC ಅವ್ರ ಥ್ರೂನೇ ಇದು ಮಾಡ್ಬೇಕಂತೇಳಿ ಬಂದೀವಿ. ಆದ ಈ ಸದ್ಯ ನಾವು AC ಅವ್ರು ಬಂದಿದ್ರಿ, ಇಲ್ಲಿ ರೈತರ ಸಮಸ್ಯೆ ಆಲಿಸಿ ನಾವು ಹೇಳ್ತೇವೆ ಕೊಡ್ರಿ ಅಂತ ಅನ್ನುವಂಥದ್ದು. ನಾವಂದೇವು ನಿರ್ಣಯ ನೀವು ತೋತಿದ್ರೆ ನಿಮ್ಮ ಕೈಗೆ ಕೊಡ್ತೀವಿ, ನಿಮಗೆ ನಿರ್ಣಯ ತೊಗೊಳಿಕ್ ಆಗೋದಿಲ್ಲ. DC ಅವರು ಅದು ಮುಖ್ಯ ಜಿಲ್ಲಾದ ಸಮಸ್ಯೆ ಅವ್ರು ಹೇಳ್ಬೇಕಾಗ್ತದೆ. ಅದಕ್ಕೆ ಅವರು ಬರಲಿ, ಅಲ್ಲಿ ತನಕ ನಾವು ವೇಟ್ ಮಾಡ್ತೀವಿ. ಇಲ್ಲ ಈ ಸದ್ ಸುಮ್ಮನೆ ಯಾಕೆ ಬಿಸ್ಲ, ನಮ್ಮ ಅಲ್ಲಿ ಸಾಯೋಕ್ಕಿಂತ ಇಲ್ಲಿ ಸಾಯೋದು ಚಲೋ ಅನ್ಸಂದ್ ನಮ್ಗೆ. ಅಲ್ಲಿ ಆದ್ರೂ ಈ ಒಣ ಬಿಸ್ಲಾಗ ನಾವು ಸಾಯೋದಿ ಅದ, ಇಲ್ಲಿ ಆದ್ರೂ ಒಣ ಬಿಸ್ಲಾಗೆ ಕುಂಟ್ರದ. ಅಲ್ಲಿ ನೀರ್ ಇಲ್ಲಾರ್ದೇನೆ ಕೂತಿದೀವಿ, ಇಲ್ಲಿ ಇನ್ನ ನೀರೇ ಸಿಗಲಾಗೈತಾವ ನಮ್ಗೆ. ತೋಟಿ ಬಿತ್ತರ್ ಇಲ್ಲೇ ಏನೋ ನೀರದ. ಅದಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಅದ, ನಾವು ನಮ್ಮ ಸಮಸ್ಯೆ ಪೂರ್ಣ ಹೇಳಿ ಆ ಸಮಸ್ಯೆಗೆ ಒಂದು ಉತ್ತರ ಕಂಡುಕೊಂಡು ಹೋಗ್ಬೇಕು. ಮತ್ತು ಅವ್ರು ಸರಿಯಾಗಿ ಅದಕ್ಕೆ ಸ್ಪಂದನೆ ಸಿಗದೇ ಇದ್ರೆ ನಾವು ಸೋಮವಾರದಿಂದ ಒಂದು ಉಗ್ರ ಹೋರಾಟ ಮಾಡುವಂತ ಒಂದು ವ್ಯವಸ್ಥೆ ನಾವು ಈ ಒಂದು ಕಿಸಾನ್ ಸಂಘದ ವತಿಯಿಂದ ನಾವು ಇಲ್ಲೇ ಜಿಲ್ಲಾ ಕಚೇರಿ. ನೀರಿನ ಸಮಸ್ಯೆ ಇದು ಈ ವರ್ಷನೇ ಎಂದ ಪ್ರಾರಂಭದ ಅಂದೇ ನಡೆದೆ. ಇದಕ್ಕೆ ಕಾರಣ ಅಂದ್ರೆ ಯಾವ ಟೈಮದೊಳಗೆ ಕೆರೆಗಳು ತುಂಬಬೇಕಾಗಿತ್ತು, ಸಮುದ್ರಕ್ಕೆ ಸುಮ್ಮನೆ ಹರಿದು ನೀರು ಹೋಯ್ತು ಮಳೆಗಾಲದೊಳಗೆ. ಆ ಟೈಮ್ದೊಳಗೆ ಯಾವ ಕೆರೆ ತುಂಬು ಇಚ್ಛೆ ಆಗ್ಲಿಲ್ಲ ಅವ್ರಿಗೆ. ಅವ್ರು ಬರೇ ತಮ್ಮ ರಾಜಕಾರಣಿಗಳ ರಾಜಕಾರಣ ಮಾಡ್ಕೊತ ಹೋದ್ರು. ಅಧಿಕಾರಿಗಳ ಆಗ್ಲೇ ಗಡ್ಡಕ್ಕೆ ಬ್ಯಾಂಕ್ ಹಾಕ ನೋಡೋಣ ಹೆಚ್ಚು ನಡ್ಡಿ ಅಂತಂದಾಗ ಅವರು ಬಾಯಿ ತೋಡ್ಲಿಕ್ಕೆ ಈಗ ಹೊಂಟಾರ. ಅದು ಈಗ ಒಂದು ಸ್ವಲ್ಪ ಕಷ್ಟ ಆಗೈತೆ. ಕಷ್ಟ ಆದ್ರೆ ಆಗೋಲ್ಲಕ್ಕ ನೀರದ ವ್ಯವಸ್ಥೆ ಅದ,
ಅಧಿಕಾರಿಗಳದಾರ, ಎಲ್ಲಾ ಇದ್ರು ಸಹಿತ ಅಲ್ಲಿ ಮೇಂಟೆನೆನ್ಸ್ ಸರಿಯಾಗಿ ಮ್ಯಾಲ ನಿಂತು ನಿಗಾ ವಹಿಸ್ಲಾರ್ಕ ಹಿಂದಿನ ಸಲಾನೇ ಒಂದೇ ಸಲ ಕೆರೆಗೆ ನೀರ್ ಹರಿಸಿ ಅರ್ಧಂಬರ್ಧ ತುಂಬ್ಕೋಬೇಕಾದ್ರ ಅಧಿಕಾರಿಗಳಿಗಿಂತ ಹೆಚ್ಚಿಗೆ ನಾವು ಕಿಸಾನ್ ಸಂಘದ ಎಲ್ಲಾ ಸದಸ್ಯರು SP ಗಳ ಹತ್ರ ಹೋಗಿ 144 ಕಲಂ ಜಾರಿ ಮಾಡ್ಲಿಕ್ಕೆ ಒತ್ತಾಯ ಮಾಡಿ ಇಸಿ ಅವ್ರು ಹೇಳಿದ್ರು ಸಹಿತ ಅದು 2 ದಿನ ಇಂಪ್ಲಿಮೆಂಟೇ ಆಗಿಲ್ಲ. ಪುನಃ ನಾವೆಲ್ಲ ಹೋಗಿ ಅದನ್ನ ಇಲ್ರಿ ಯಾವುದೇ ಪರಿಸ್ಥಿತಿ 144 ಜಾರಿ ಮಾಡ್ರಿ ಅಂದ್ರೆ ಟೇಲ್ ಎಂಡ್ ತನ ನೀರ್ ಹೋಗ್ತೈತಿ, ಇಲ್ಲಿಲ್ಲ ಅಂದ್ರೆ ಇಲ್ಲೇ ಉಂಡವನೆ ಉಣೋದು ಇದೇ ಆಕತಿ. ಇಲ್ಲೇ ಹಿಂದ ಕ್ಯಾರಿ ಹೊಡೆಯವರು ಆ ರಾಜಕಾರಣಿಗಳು ತಮ್ಮ ಚೇಲಾಗಳಿಗೆ ಹೇಳೋರು, ಅವ್ರು ಹೊಡ್ಕೊಳ್ಳೋರು ಬಿಟ್ಕೊಳ್ಳೋದು ಇದೇ ನಡಿತೈತಿ. ಸರ್ವರಿಗೆ ನೀರು ಹೋಗ್ಬೇಕಂತಂದ್ರೆ ಟೇಲ್ ಎಂಡ್ಗೆ ಹೋದಾಕ್ರೆ ಆಕೈತಿ. ಟೇಲ್ ಎಂಡ್ದಿಂದ ವಾಪಸ್ ತುಂಬ್ಕೊತ ಬರ್ರಿ, ಯಾಕೆ ನೀರು ಯಾರು ತಡಿತಾರ ನೋಡೋನು, ಆ ಪ್ರಕಾರ ಆಗ್ಬೇಕು. ಈಗ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ, ಹಾ, ಅದಕ್ಕೆ ನಿಮ್ ಕಿಸಾನ್ ಅವ್ರಿಗೆ ಏನು ಮಾಡ್ಯಾರ ಅವರು? ಬಸ್ ನಮ್ಮ ರೈತರಿಗೆ ಅವು ಯಾವ ಉಪಯೋಗ ಇಲ್ಲ. ಏನೇನು ಉಪಯೋಗ? ಗಪ್ಪಾರಿ ನಮ್ಮ ದುಡಿಯೋ ಹೆಂಗಸರ್ ಸಹಿತ ಅಡ್ಯಾಡ್ಲಿಕತ್ತು. ಅಂದ್ರ ಹೊಲ ಕೆಲಸ ಮಾಡಬೇಡ್ರಿ ಮಕ್ಕಳೇ ಅಡ್ಯಾಡ್ರಿ ಅಂದಂಗ. ಆ ನಂತರ ಆಹಾರ ಏನ್ ಕೊಟ್ಟಾರ, ಯಾವ ಹಸಿವಿನಿಂದ ಬಳಲ್ತಾನ ಅವನಿಗೆ ಕೊಡ್ಬೇಕಾಗಿತ್ತು. ಅದು ಎಲ್ಲಾರಿಗೆ ಕೊಡುವತ್ತ ಯಾರು ಅರ್ಜಿ ಹಾಕಿ ಕೇಳಿಲ್ಲ. ಈ 5 ಕಿಲೋದೊಳಗೆ ಏನು ವ್ಯವಸ್ಥೆ ನಡೆದ ನಿಮಗೂ ಗೊತ್ತದ, ನಮಗೂ ಗೊತ್ತದ. ಈ 10 ಕಿಲೋದ ವ್ಯವಸ್ಥೆ ಹೆಂಗ್ ನಡೆದ ಅನ್ನೋದು ಇಲ್ಲಿ ಈಗನು ದಿನ ಕಾಳ ಸಂತೆಕೋರು ಇವು ಸಿಗ್ತಾವೆ, ಎಲ್ಲೆಲ್ಲಿ ಏನೇನು ಹೆಂಗ್ ಹೊಂಟೈತಿ ಎಲ್ಲ. ಆದ್ರೆ ಮೂಲಭೂತ ಸೌಕರ್ಯದೊಳಗೆ ಆಹಾರ ಬರ್ತಂದ್ರು ಈ ಸದ್ಯ ಆಹಾರದ ಕೊರತೆಯಿಂದ ಸಾಯುವ ಸಂಖ್ಯೆ ನಾವು ನೋಡಿದ ಪ್ರಕಾರ ಹಳ್ಳಿ ಒಳಗ, ಪಟ್ಟಣದ ಚಿತ್ರ ನಮ್ಗೆ ಪೂರ್ತಿ ಗೊತ್ತಾಗೋದ್ರು. ನಾವು ಹಳ್ಳಿ ಒಳಗೆ ನೋಡ್ಲಿಕ್ಕಾಗಿ ಉಪವಾಸ ಬಿದ್ದ ಸಾಯವ ಯಾವ ಅಂದ್ರೆ ಒಟ್ಟೆ ದುಡಿಲಾರ್ದಂತ ಏಳ್ಗೇಡಿ ಒಂದೇ ತಾಸು ದುಡಿದ್ರು ಅವ ಬದುಕ್ತಾನ. ಯಾಕಂದ್ರೆ ಪಗಾರ ಪೇಮೆಂಟ್ ಹಂಗದ. ಈಗ ನಿಜವಾಗಿ ದೇಶದೊಳಗ ಶೋಷಿತ ಯಾರದಾರ ಅತಿ ಹಿಂದುಳಿದ ಯಾವಂದ್ರೆ ರೈತ ಒಂದೇ. ರೈತ ಕುಲ, ನಾ ಜಾತಿ ಹೇಳಂಗಿಲ್ಲ, ರೈತ ಒಬ್ಬನೇ ಎಲ್ಲರಿಂದನೂ ಶೋಷಿತ. ಇವನಿಗೆ ತಲಾಟಿ, ಗ್ರಾಮ ಸೇವಕ, ಇವತ್ತ ಪಂಚಾಯತಿ, JDP, MA ಯಾರು ಬಂದ್ರು ಎಲ್ಲಾರು ಇಟ್ಟಾಗಿ ಈ ಸಲ ರೈತರ ಸಲುವಾಗಿ ಏನು ಯೋಜನೆ ಅದಾವ ಹೇಳ್ರಿ ಬೇಕಾರೆ, ಏನ್ ಗ್ಯಾರಂಟಿ ಅದ? ರೈತ ಇದ್ದದ್ದು ಒಂದು ಅರ್ಧ ಕಸ್ಕೊಂಡಾರ. ಏನ್ ಬೇಡಿಕೆ ಆ ಬೇಡಿಕೆ ಬೇಡಿಕೆ ಏನೂ ಇಲ್ಲ. ರೈತರಿಗೆ ಬೇಕಾದ್ದು ಒಂದೇದ್ದು ಒಂದು ನೀರ. ನೀವು ಏನು ಸಮುದ್ರ ಹರಿಸ್ತಿರೋ, ಏನ ಹೊಳಿ ಹರಿಸ್ತಿರೋ, ಏನು ಕ್ಯಾರಿಯಿಂದ ಕೊಡ್ತಿರೋ, ಬೋರ್ ಹಾಕಿ ಕೊಡ್ತಿರೋ ಗೊತ್ತಿಲ್ಲ, ನೀರ. ಎರಡನೇದು ನಮಗೆ ಬೇಕಂದ್ರ ಟೈಮ್ಕ ಪಂಪ್ ಸೆಟ್ ಚಾಲು ಮಾಡ್ಲಿಕ್ಕೆ ವಿದ್ಯುತ್, ಏನ್ ಸೋಲಾರ್ದು ಕೊಡ್ತಿರೋ, ಪವನ ವಿದ್ಯುತ್ ಕೊಡ್ತಿರೋ, ಏನು NTPC ಕೊಡ್ತಿರೋ ನಮಗ್ ಗೊತ್ತಿಲ್ಲ. ಒಟ್ಟು ವಿದ್ಯುತ್ ಬೇಕು ನಮ್ಗೆ. ಮೂರನೇದ್ದು ಒಂದು ಲಾಭದಾಯಕ ಬೆಲೆಯುಳ್ಳ ಮಾರುಕಟ್ಟೆ. ಅದು ಹೆಂಗ? ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ. ರೈತ ಹೆಂಗ ಶೋಷಿತದನಲ್ಲಕ್ಕ, ಈ ಪಟ್ಟಣದೊಳಗೆ ನೀವು ತರಕಾರಿ ಹಣ್ಣ ಎಲ್ಲಿ ತೋತೀರಿ, ಎಲ್ಲಿ ಕೂತೋತೀರಿ, ಎಲ್ಲಿ ಇರ್ತಾವ, ಎಲ್ಲಿ ಅದಾವ ಹೇಳ್ರಿ ಉತ್ತರ? ಕಟಾರ್ ದಂಡಿಗೆ, ರಸ್ತಾ ದಂಡಿಗೆ, ರೋಜನಾಗ ಇಲ್ಲಿ ಕೂತು ನಮ್ಮ ಅದು ತಿನ್ನುವ ಆಹಾರ, ಮನುಷ್ಯನ ಆರೋಗ್ಯ ಕಾಪಾಡುವಂತ ಪದಾರ್ಥ. ಇವತ್ತು ಹೇಸಿಯೊಳಗೆ ಕೂತು ನಾವು ಮಾರಾಟ ಮಾಡೋ ವ್ಯವಸ್ಥೆ ಅದ. ಅದೇ ಈ ಕಾಲಾಗ ಹಾಕು ಹೇಸಿಗೆ ತುಳಿ ಚಪ್ಪಲಿ ಶೋರೂಮ್ದೊಳಗದ, ಹೇಸಿಗೆ ತುಳಿದು ಶೋರೂಮ್ದೊಳಗದ. ತಿನ್ನುವ ಆಹಾರ, ಆರೋಗ್ಯ ಕಾಪಾಡುವುದು ಇವತ್ತ ಹೇಸಿಯಾಗದ. ಅಂದ್ರ ಈ ದೇಶದೊಳಗೆ ರೈತರಿಗೆ ಸ್ವತಂತ್ರ ಸಿಕ್ಕದತಿ ಯಾವ ಗಂಡ ಹೇಳ್ತಾನ? ನಾನು ಮುಂದೆ ಬಾನು ಉತ್ತರ ಹೇಳವ, ನಾ ಹೇಳ್ತೀನಿ ಅದಕ್ಕೆ. ಈ ವ್ಯವಸ್ಥೆ ಹೋಗಬೇಕು. ಯಾವಾಗ ಇದು ಹೋಗಿ ಅಲ್ಲಿ ಕುಂಡಿರ್ಬೇಕು ಶೋರೂಮ್ನಾಗ. ಇದು ಯಾಕಂದ್ರೆ ನಮ್ಮ ಆರೋಗ್ಯ ಕಾಪಾಡುವಂತ ವಸ್ತು. ಹಣ್ಣ, ಹಂಪಲ, ಕಾಯಿಪಲ್ಲೆ, ತರಕಾರಿ, ಹಾಲ. ಈ ವ್ಯವಸ್ಥೆ ಎಲ್ಲಿ ಬದಲಾಗಿಲ್ಲ ಅಂದ ಬಳಕ ರೈತರಿಗೆ ಯಾವ ವ್ಯವಸ್ಥೆ, ಯಾವ ಪಾರ್ಟಿ ಅವ್ರು ಎಲ್ಲಾರು ಹೇಳ್ತಾರೆ ನಾ ರೈತನ ಮಗ, ನೀ ರೈತನ ಮಗ, ಬೋಳಿ ಮಕ್ಕಳೇ ಎಲ್ಲಾರು ಅಲ್ಲೇ ಹುಟ್ಟಿ ಬಂದವ್ರಿ ಯಾರ. ಆದ್ರೆ ಅಲ್ಲಿ ಹೋದ ಕೂಡಲೇ ವ್ಯವಸ್ಥೆ ಬದಲಾವಣೆ ಮಾಡ್ಲಾಕತ್ತೀರಿ. ಆ ವ್ಯವಸ್ಥೆ ಬದಲಾವಣೆ ಮಾಡಬೇಡ್ರಿ. ರೈತ ಕುಲದವ್ರು ನಿಜವಾಗಿ ನೀವು ಇದ್ರ ರೈತರಿಗೆ ಏನು ಬೇಕಾಗ್ಯದ ಆ ವ್ಯವಸ್ಥೆ ಮಾಡ್ರಿ. ನಮ್ಗೆ ಬ್ಯಾಡಾದದ್ದು ಹಳ್ಳಿಯಾಗ ಸರಾಯ ಹೋಗಿಸಿ ಅಲ್ಲಿ ಹಳ್ಳಿ ವಾತಾವರಣ ಕೆಡ್ಸೋದು, ಇಲ್ಲದ ರಾಜಕಾರಣ ಮಾಡಿ ಅಲ್ಲಿ ಮನಿ ಹೊಡಿಯೋದು, ಇಂಥವು ಮಾಡಿವೆ. ನಮಗೆ ಏನ್ ಬೇಕಾದಂತ ಒಳ್ಳೆ ಮಾರುಕಟ್ಟೆ, ಒಂದು ವಿದ್ಯುತ್, ಆ ನಂತರ ನೀರ್ ಇಟ್ಟು ಕೊಟ್ಟು ನಾವು ಯಾವ ಸರ್ಕಾರ ನಮ್ಗೆ ಒಂದು ಪೈಸಾ ಸಬ್ಸಿಡಿ ಕೊಡು ಕಾಡಿ. ಸರ್ಕಾರದವ್ರು ಏನಾರೇ ನಿಮ್ಮ ಬೇಡಿಕೆ ಈಡೇರಿಸ್ಲಿಕ್ಕಂದ್ರೆ ನಾವು ಇದು ನಮ್ದು ಮೂನ್ ಕಾನ್ಸೆಪ್ಟೇ ಇದೆ. ಮೇನ್ ಏನಪ್ಪಾ ಅಂತ ನಮ್ದು ಯಾವಾಗಿದ್ರು ಇವು ಮೂರೇ ಡಿಮ್ಯಾಂಡ್.
ಯಾರ್ಯಾರೋ ಏನೇನೋ ಕೇಳ್ತಿರ್ಬೇಕು. ಆದ್ರೆ ಭಾರತೀಯ ಕಿಸಾನ್ ಸಂಘ ಯಾವಾಗಲೂ ಕೇಳೋದು ರೈತ ಸ್ವಾವಲಂಬಿ ಆಗಬೇಕು, ಪರಾವಲಂಬಿ ಇರಬಾರ್ದು, ಇನ್ನೊಬ್ಬರ ಮೇಲೆ ಅವನ ಜೀವನ ನಡಿಬಾರ್ದು. ಆ ಸ್ವಾವಲಂಬಿ ಆಗ್ಲಿಕ್ಕೆ ಏನು ಅನುಕೂಲತೆಗಳನ್ನ ಮಾಡಿಕೊಳ್ಳಿ. ಈ ಯಂತ್ರೋಪಕರಣ ಬಂದಾವ, ಯಂತ್ರೋಪಕರಣ ಕೊಡ್ತಾರ, ಅದು ಎಲ್ಲೆಲ್ಲೋ ಹೋಗತಿ. ನಾವು ಈ ವಿಷಯ ಬಿಟ್ಟು ವಿಷಯಾಂತರ ಆದಂಗೆ ಆಕತಿ. ಈ ವಿಷಯದ ಬಗ್ಗೆ ಭಾಳ ಹೇಳಕತ್ರ ಭಾಳ ಅದಾವ, ಊರ್ 108 ಹುನ್ನಾರ. ಆದ್ರ ಮೇಲೆ ಇವತ್ತು ಬೇಕಾದದ್ದು ನಮಗೆ ನೀರಿನ ವಿಷಯ. ನೀರು ಮೊದಲಿಗೆ ಆದ್ಯತೆ. ಈ ನೀರು ಆದ ನಂತರ ನಾವು ಮಾರ್ಕೆಟ್ ಇವ್ರ ಬಗ್ಗೆ ಎಲ್ಲ ಇದು ಇಟ್ಕೊಂಡಿವಿ. ಅದರೊಳಗೆ 524 ಮಾತ್ರ ಆಗ್ಲಿಕ್ಕೆ ಬೇಕು. ಯಾಕೆ ಬೇಕು? ನಾವು ಇದ್ರ ಸಲುವಾಗಿ ನೀವು ಎಲ್ಲಾ ಗ್ಯಾರಂಟಿ ತೆಗೆದ್ರು ಅಡ್ಡಿ ಇಲ್ಲ. ಇದು ರೈತನಾಗಿ ನನ್ನ ಕಳಕಳಿ ವಿನಂತಿ ಅದು. ಯಾಕಂದ್ರೆ ಇದರಿಂದ ಸಮಾಜ ಬದುಕ್ತದ, ಇದು ಆಗ್ತದ ಅನ್ನುವಂಥದ್ದು ಇಲ್ಲ. ಯಾರ ನಿರ್ಗತಿಕರಾರ ಅವ್ರಿಗೆ ಏನ್ ಸವಲತ್ತು ಕೊಡ್ತೀರಿ ಕೊಡ್ರಿ, ಆದ್ರೆ ಸರ್ವರಿಗೂ ಈ 2 ಲಕ್ಷ ರೂಪಾಯಿ ಪಗಾರ ತೊಗೊಳೋನಿಗೆ ಬಸ್ ಫ್ರೀ ಕೊಡುವಂತ ಅವಶ್ಯಕತೆ ಏನಿತ್ತು? ತಪ್ಪ ಹೌದಲ್ಲ? ವಿಚಾರ ಮಾಡ್ತಕ್ಕಂಥ ಮಾತದ. ಯಾವನಿಗೆ ಬಸ್ಸಿಗೆ ಹೋಗುವಂತ ವ್ಯವಸ್ಥೆ ಇಲ್ಲ, ಅವನಿಗೆ ಅದಕ್ಕೆ ಯಾವ ನಿರ್ಗತಿಕ ಅದಾನ ಅಂತವನಿಗೆ ಕೊಡ್ಲಿ. ಹಿಂಗ ಅವು 108 ಕಾರಣ ಅದಾವ. ಅವ್ರವ್ರ ಏನೇನೋ ಗಿಮಿಕ್ ಕಾಲ ಮಾಡ್ಯಾರ. ಆದ್ರೆ ನೀವು ಏನಾರೇ ಮಾಡ್ರಿ, ನೀವು ಇನ್ನ ಇದಕ್ಕೆ ಹೆಚ್ಚು ಕೊಡ್ತೀರಿ ಕೊಡ್ರಿ, ಬೇಡನೆ. ನಮ್ಮ ರೈತರನ್ನ ಕೊಲಿಬೇಡ. ಅಕಸ್ಮಾತಾಗಿ ರೈತ ಹಿಂಗೆ ಜರ್ಕರ್ತ ಇದು ಆದ್ರೆ ಇವತ್ತು ಒಕ್ಕಲ್ತನ ಕೃಷಿ ಬಿಟ್ಟು ಬಂದ್ರೆ ನಾಳೆ ನಿಮ್ಗೆ ನೋಟು ತಿನ್ನಕ್ಕಾಗೋದಿಲ್ಲ, ಬಂಗಾರ ಮನೆ ಅಂದ ತಿನ್ನಕ್ಕಾಗೋದಿಲ್ಲ, ಅನ್ನನೇ ತಿನ್ನಬೇಕು. ಕೊರೋನಾ ಕಾಲದೊಳಗೆ ಇಡೀ ಜಗತ್ತಿನೊಳಗೆ ಎಲ್ಲಾ ವೃತ್ತಿಯವರು ರಜೆ ತೊಗೊಂಡ್ರು, ಪಟ್ಟಣದಿಂದ ಹಳ್ಳಿಯಾಗ ಬಂದ್ರು. ಆ ರೈತ ಅವನು ಕೊರೋನಾ ಜರ್ಕರ್ತ ಮನೆಗಿದ್ರ ಮಣ್ಣು ತಿನ್ಬೇಕಾಗ್ತಿ. ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು, ವ್ಯಾಪಾರಿಗಳು ಆ ವೃತ್ತಿ ಇಲ್ಲ. ರೈತರು ಧರ್ಮದ ಕೆಲಸ ಮಾಡಕತ್ತೀವ್ ನಾವು. ಇದು ಧರ್ಮದ ಕಾರ್ಯ ಅಂತೇಳಿ ನಮ್ಮ ಲುಕ್ಷಾನ್ ಇದ್ರು ಸಹಿತ ಮಾಡಕತ್ತಿದೀವಿ. ಯಾಕ ನಮ್ಮ ಶ್ರಮದ ಬೆಲೆ ಕೇಳಿಲ್ಲ. ನಾವು ಹಾಕಿದ್ರು ನಮಗೆ ಬರಲಾರ್ದಂತ ಪರಿಸ್ಥಿತಿ ಅದ. ಅದು ಆಗಬೇಕು, ಈ ವ್ಯವಸ್ಥೆಯೊಳಗೆ ಬದಲಾವಣೆ ಆಗ್ಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ತದ. ನನ್ನ ಹೆಸರು ಮಲ್ಲನಗೌಡ ಮಾದೇವಗೌಡ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ.